ಚಡ್ಡಿ ಹಾಕೊಳ್ಳೋದು ಇನ್ನೂ ಮುಗ್ದಿಲ್ಲ. ಈ ಥರ ಇದಕ್ಕೆ ಏನು ಕಟ್ ಅಂತಾರೋ ನನಗೆ ಗೊತ್ತಿಲ್ಲ. ಹಿಂದೆ ಸ್ವಲ್ಪ ಉದ್ದ ಬರುತ್ತೆ, ಮುಂದೆ ಸ್ವಲ್ಪ ಶಾರ್ಟ್ ಬರುತ್ತಲ್ಲ ಈ ಥರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾವ ವಾರನೇ ಮರ್ತೋಗ್ಬಿಟ್ಟೈತೆ, ಮಂಗಳವಾರ. ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಪುಟ್ಟಿದು ಬರ್ತ್ಡೇಗೆ ಶಾಪಿಂಗಿಗೆ ಅಂತ. ಹಂಗೆ ಪುಟ್ಟಿಗೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು. ಪ್ರತಿ ವರ್ಷ ಅವಳಿಗೆ ಬರ್ತ್ಡೇ ಟೈಮಲ್ಲಿ ಹೇರ್ ಕಟ್ ಮಾಡಿಸ್ತೀವಿ. ಅಂದರೆ ಇವತ್ತು ಯಾವ ವಾರ ಏನು ಕರೆಕ್ಟಾಗಿ? ಮಂಗಳವಾರ. ಮತ್ತೆ ಹೇರ್ ಕಟ್ಟು ಬೇಡ, 4,000 ಅಂತೆ. ಏನು ಯೋಗೇಶ್ವರ್ದು ಫೋನು ಚೆನ್ನಾಗಿತ್ತು. ಇವಾಗ ರೆಡಿ ಆಗ್ಬೇಕಾದ್ರೆ ಹರಿ ಎತ್ತು ನೆಲಕ್ಕೆ ಎಸ್ತಾ ಟಚ್ ಪ್ಯಾಡು ಒಂಥರ ಫುಲ್ ಕ್ರ್ಯಾಕ್ ಆಗ್ಬಿಟ್ಟೈತೆ. ಅಂದರೆ ಸ್ಕ್ರೀನೆಲ್ಲ ವರ್ಕ್ ಆಗ್ತೈತೆ, ಟಚ್ ಪ್ಯಾಡ್ ಮಾತ್ರ ಕ್ರ್ಯಾಕ್ ಆಗೈತೆ. ಅದನ್ನು ರಿಪ್ಲೇಸ್ಗೆ ಅಂತ ಇವಾಗ ಕೇಳಕ್ಕೆ ಹೋಗಿದ್ದಕ್ಕೆ 4,500 ಹೇಳಿದ್ರಂತೆ. ಇನ್ನೊಂದು 3 ತಿಂಗಳು ಯೂಸ್ ಮಾಡಿ ಇನ್ನೊಂದ್ಸಲ ಹೊಡೆದೋದ್ಮೇಲೆ ಹಾಕ್ಸ್ಕೊಳ್ಳಿದ್ ಬಿಡು. ಅದು ಜಾಸ್ತಿ ಆಗ್ತಾ ಇರ್ತದೆ, ಇನ್ನೊಂದ್ಸರಿ ತಕ್ಕಂದ್ರೆ ಡಿಸ್ಪ್ಲೇನೇ ಬಿಡ್ತದೆ. ಅವ್ನ ಕೈಗೆ ಕೊಡ್ಬೇಡ, ಯಾವಾಗಲೂ ಕೊಡಲ್ಲ. ಇವತ್ತಿದು ಹೆಂಗ್ ತಗೊಂಡ ಅಂತ. ನನ್ನ ಫೋನ್ ಮುಟ್ಟಲ್ಲ ಅವನು, ನಿಂದಾದ್ರೆ ಎಸಿತಾನೆ. ನಂದು ಎಸಿತಾನೆ ಇರ್ತಾನೆ. ಇವತ್ತು ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ, ನನ್ನ ಫೋನ್ ಸಿಕ್ಕಿಲ್ಲ, ಅದಕ್ಕೆ ನೀನು ತಗೊಂಡು ಎಸ್ತ. ಅದು ಸೀದಾ ಹಿಂಗೆ ಕೆಳಕ್ಕೆ ಬಿತ್ತು, ಎಲ್ಲ ಸೀಳ್ಬಿಟ್ಟೈತೆ. ಅದು ಎಡ್ಜ್ ಸ್ಕ್ರೀನ್ ಬೇರೆ, ಅದು ಮೇಲೆ ಟೆಂಪರ್ ಗ್ಲಾಸ್ ಇದ್ದರೆ ಏನೂ ಆಗ್ತಿರ್ಲಿಲ್ಲ. ಅದು ಎಡ್ಜ್ ಸ್ಕ್ರೀನ್ ಅಂದ್ಬಿಟ್ಟು ಅವರು ಗ್ಲಾಸ್ ಹಾಕ್ಸಿರ್ಲಿಲ್ಲ, ಅದು ಹಂಗೆ ಹೋಯ್ತು. ಈಗ ನಾವು ಫಸ್ಟು ಡಿಮಾರ್ಟ್ಗೆ ಹೋಗೋಣ, ಮತ್ತು ರೂಪ್ ಸಂಗಮ್ಗೆ ಹೋಗ್ಬೇಕು ಅಂತ. ನಾನು ಮಲ್ಲೇಶ್ವರಕ್ಕೆ ಹೋಗೋಣ, ಬಟ್ಟೆಗಳ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ, ನೋಡ್ಕೊಂಡು ತಗೊಳ್ಳೋಣ ಅಂತ ಅಂದೆ. ಇವರು ಪಾರ್ಕಿಂಗ್ ಸಿಗಲ್ಲ, ಎಲ್ಲೋ ದೂರದಲ್ಲಿ ಪಾರ್ಕ್ ಮಾಡಿ ಹರಿನ ಎತ್ಕೊಂಡು ನಡ್ಕೊಂಡು ಹೋಗಿ ಬಂದು ಈ ಬಿಸಿಲಾಗೆ ಆಗಲ್ಲ, ಎಲ್ಲ ಅದರ ಅಂಗಡಿಲಿ ರೂಪ್ ಸಂಗಮ್ ಕರ್ಕೊಂಡು ಹೋಗ್ತೀನಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ನೋಡೋಣ. ನಾನು ಮಲ್ಲೇಶ್ವರಕ್ಕೆ ಹೋದೆ, ನಾನು ಒಂದೆರಡು ಐಟಮ್ ತಗೊಳ್ಳೋದಿತ್ತು, ತಗೋಬೋದು ಅಂತ ಹೇಳಿದೆ. ಇವರು ಈಗ ಸದ್ಯಕ್ಕೆ ಪುಟ್ಟಿಗೆ ಮಾತ್ರ ಶಾಪಿಂಗ್. ನಾನು ಇವತ್ತು ಹೇರ್ ಕಟ್ ಆಗುತ್ತೆ ಅಂತ ಅಂದ್ಕೊಂಡೆ, ಮಂಗಳವಾರ ಅನ್ನೋದೇ ಮರ್ತು ಬಿಟ್ಟಿದ್ದೀನಲ್ಲ, ನಾಳೆನೇ ಹೋಗ್ಬೋದಾಗಿತ್ತು ಎಲ್ಲದಕ್ಕೂ ಒಂದೇ ಸಲ ಅಂತ. ಇಲ್ಲೇ ಚೆನ್ನಾಗೈತೆ ಬಾ. ಏನು ಚೆನ್ನಾಗೈತೆ? ಈಶಾ ಅಂತ ಅಲ್ಲ, ಚೆನ್ನಾಗೈತೆ ಸರಿ, ನಾಳೆ ಮಾಡಿಸ್ಕೊಂಡ್ಬಂದ್ರೆ ಮತ್ತೆ ನಾಳೆ ಬರಬೇಕಲ್ಲ ಅಂತ ನಾನು ಹೇಳ್ತಾ ಇರೋದು. ನೋಡಿ ಒಳಗಡೆ. ಪುಟ್ಟಿಗೆ ಒಂದು ಫ್ರಾಕ್ ತೊಗೊಂಡ್ವಿ. ಅಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಏನಿರಲಿಲ್ಲ, ಬಟ್ ಇರೋದೆಲ್ಲ ಚೆನ್ನಾಗೇ ಇತ್ತು. ಅದರಲ್ಲಿ ಒಂದು ಚೆನ್ನಾಗಿ ನಮಗೆ ಯಾವುದು ಚೆನ್ನಾಗಿ ಅನ್ನಿಸ್ತೋ ಅದು ಒಂದು ತೊಗೊಂಡ್ವಿ. ರೂಪ್ ಸಂಗಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ರೂಪ್ ಸಂಗಮ್ಗೆ ಹೋಗಲಿಲ್ಲ, ಇಲ್ಲೇ ತೊಗೊಂಡ್ವಿ. ಇನ್ನೇನು ಅಂತ ರೇಟ್ ಸ್ವಲ್ಪ ಜಾಸ್ತಿನೇ ಆಯಿತು. ಎಲ್ಲ ನೆಕ್ಸ್ಟ್ ಸ್ಟಾಪ್ ನಮ್ಮದು ಡಿಮಾರ್ಟ್. ಏನು ಟ್ರಾಫಿಕ್ ಇವತ್ತು, ಫುಲ್ಲು ಜಾಮ್ ಆಗೈತೆ. 8ನೇ ಮೈಲಿಂದ ಅಲ್ಲಿ ಮಂಜುನಾಥ್ ನಗರ ಚಿಕ್ಕಬಿದ್ರಕಲ್ ತನಕನೂ ಐತೆ ಜಾಮ್. ಅವ್ರು ಕ್ಲೋಸ್ ಮಾಡಿರೋದ್ರಿಂದನೇ ಜಾಮ್ ಆಗಿರೋದು. ರೂಪ್ ಸಂಗಮ ಇನ್ನೇನು ರೂಪ್ ಸಂಗಮ ನೋಡಿ ಅಲ್ಲೇನಾರ ಅಂತ ಇಲ್ಲ ಇತ್ತು ರೂಪ್ ಸಂಗಮ. ನೋಡೋಣ, ಪುಟ್ಟಿಗೆ ಇನ್ನೊಂದು ಜೊತೆ ತಗೊಳಂಗಿದ್ರೆ ಹೋಗೋಣ ಬಾ, ನೋಡೋಣ ಬಾ. ಚೆನ್ನಾಗಿದ್ರೆ ತಗೋಣನಂತೆ. ಹೆಂಗಿದ್ರು ಮತ್ತೆ ಅಲ್ಲ, ಚೆನ್ನಾಗೇನೋ ಇರ್ತವೆ. ಅದೇನು ರೇಟಿಗೆ ತಕ್ಕನಂಗೆ ಇದ್ದರೆ ತಗೊಳ್ಳೋಣಂತೆ, ಇಲ್ಲ ಅಂದರೆ ನೋಡೋಣ. ಈಗ ಫಂಕ್ಷನ್ಸ್ಗಳು ಮದುವೆಗಳೆಲ್ಲ ಜಾಸ್ತಿ ಇದ್ದಾವೆ, ಇದ್ದರೂ ಏನು ಆಗಲ್ಲ. ಅವಳದು ಮುಂಚೆ ಇರೋ ಬಟ್ಟೆಗಳೆಲ್ಲ ಆಗಲೇ ಸಣ್ಣವಾಗ್ತಾ ಇದೆ. ಅವಳದು ಬೇರೆ ಬೇರೆ ಫ್ರಾಕ್ ಎಲ್ಲ ಆಗಲೇ ಚಿಕ್ಕದಾಗ್ತಾ ಐತೆ. ಅದಕ್ಕೆ ಈಗ ಒಂದು ಜೊತೆ ಎಕ್ಸ್ಟ್ರಾ ಒಂದು ಜೊತೆ ತಗೊಳ್ಳೋದು. ನಿಲ್ಸ್ಬೋದಾ? ರೂಪ್ ಸಂಗಮಲ್ಲಿ ಶಾಪಿಂಗ್ ಮುಗಿಸಿ ಹೋಗ್ತಾ ಇದ್ದೀವಿ. ಈಗ ಎಲ್ಲಿಗೆ ನೆಕ್ಸ್ಟ್ ಇದು ಡಿ ಮಾರ್ಟ್ಗೆ ಹೋಗ್ಬೇಕಿತ್ತು. ನಾನು ಫಸ್ಟ್ ಬೆಳಿಗ್ಗೆ ಹೊರಟಿದ್ದೆ ಡಿ ಮಾರ್ಟ್ಗೆ ಅಂತ.
ಆಮೇಲೆ ಸರಿ ಹೆಂಗಿದ್ರು ಆಚೆ ಹೋಗ್ತೀವಲ್ಲ ಅಂದ್ಬಿಟ್ಟು ಇವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅಂದರೆ ನಾನು ಅನ್ಕೊಂಡಿದ್ದು ಹುಡುಗ ಬರ್ತಡೆಗೆ ಈ ಥರದ್ದು ಬಟ್ಟೆ ಬೇಕು ಅಂತ ಅನ್ಕೊಂಡಿದ್ದೆ, ಆ ಥರದ್ದೇ ಸಿಕ್ತು. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ದು ತಗೊಂಡ್ವಿ ಪುಟ್ಟಿಗೆ ಅಂತ. ಹರಿಗೂ ತೊಗೊಂಡ್ವಿ 1-2 ಜೊತೆ, ಕಡಿಮೆ ರೇಟ್ದು ಹರಿಗೆ ತಗೊಂಡಿದ್ದು. ಸಿಂಪಲಾಗಿರೋ ಥರದ್ದು. ಅವನಿಗೆ ಈ ಗ್ರ್ಯಾಂಡ್ದೆಲ್ಲ ಅವ್ನು ಹಾಕಿಸ್ಕೊಳ್ಳಲ್ಲ, ಅವನು ಇರಿಟೇಟ್ ಆಗ್ತಾನೆ ಸ್ವಲ್ಪ ಜಾಸ್ತಿ. ಪುಟ್ಟಿನೂ ಇತ್ತೀಚೆಗೆ ಈ ಗ್ರ್ಯಾಂಡ್ ಬಟ್ಟೆಗಳನ್ನ ಹಾಕೊಳ್ತಾ ಇರೋದು 1-2 ವರ್ಷದಿಂದ. ಅದಕ್ಕೂ ಮುಂಚೆ ಅವಳಿಗೂ ಒಂಥರ ಇರಿಟೇಷನ್ ಜಾಸ್ತಿ, ಬಟ್ಟೆಗಳು ಹಾಕೊಳ್ತಾನೇ ಇರ್ತಾ ಇರಲಿಲ್ಲ. ನನಗೆ ಅವಾಗ ಅನ್ಸೋದು ಬಟ್ಟೆ ಹೆಣ್ಮಕ್ಳಿಗೆ ರೆಡಿ ಮಾಡಬೇಕು ಅಂತ ಇರುತ್ತಲ್ಲ, ಹಂಗೆ ಈಗ ಹಾಕಿಸ್ಕೊಳ್ಳೋದೇ ಇಲ್ವಲ್ಲ ಅಂತ. ಇವಾಗ ಚೆನ್ನಾಗಿ ರೆಡಿ ಮಾಡಿಸ್ಕೊಂಡು ಬಟನ್ ಬಟ್ ಚಾನಲಿಂದ ಬಂದಿರೋದು ಪಾರ್ಸಲ್. ಎಲ್ಲಿ ಟೇಪು ನೋಡೋ ಕಸ್ಟಮೈಸ್ ಹೆಂಗೆ ಮಾಡವ್ರೆ. ಮಾಡಿದ್ದು ಮರ್ತೋಗೈತೆ. ಎಷ್ಟು ದಿನ ಬೆಳಿಗ್ಗೆ ಮೆಸೇಜ್ ಮಾಡಿದ್ರಲ್ವಾ 7 ವರ್ಕಿಂಗ್ ಡೇಸ್ ಅಂತ. ಬುಕ್ ಮಾಡಿದ 3 ದಿನ ಆಗಿರ್ತೇನೋ. ಸಂಡಿಗೆ ಇಲ್ಲಿ ಮೆಸೇಜ್ ಬಂದೈತೆ ಇಲ್ಲಿ 7 ವರ್ಕಿಂಗ್ ಡೇಸ್ ಅಂತ. ಬೆಳಿಗ್ಗೆ ಇವತ್ತು ಆಗಲೇ ಮಧ್ಯಾಹ್ನ. ಉಪ್ಪಿನಕಾಯಿ ಸಾಂಬಾರು ಪೌಡ್ರು, ಅಪ್ಪೆ ಮಿಡಿ ಉಪ್ಪಿನಕಾಯಿ. ಅಪ್ಪೆ ಮಿಡಿ ಅತ್ತೆ ಹೇಳಿದ್ದೇನಾ ಅದು? ನಮ್ಮ ಅತ್ತೆ ಹೇಳಿದ್ರು ಬಟನ್ ಬಟನ್ ಫುಲ್ ಇದು ನುಣ್ಣಗೆ ಹಾಕಿಲ್ಲ, ಆ ಕಡೆ ಎಲ್ಲ ನುಣ್ಣಗೆ ಹಾಕಲ್ಲ. ಹಾಂ, ಕೊನೆಗೂ ಓಪನ್ ಮಾಡಿದ್ರು ತಿಳ್ಕಾಡ್ಕೊಂಡು. ಅಲ್ಲಿ ತೋರ್ಸೋಣ ಕೊಡಿಲಿದೇನು. ಅಪ್ಪೆ ಮಿಡಿ ಪಿಕ್ಕಲ್, ಎ ಪ್ರಾಡಕ್ಟ್ ಮೇಡ್ ಬೈ ಬಟನ್ ಬಟ್, 450 rupees. 3 ಮೇ 2026 ಇದು ಪ್ಯಾಕಿಂಗ್ ಆಗಿರೋ ಡೇಟು. ಇದಾಕಲ್ವಾ ಅವರು ಎಕ್ಸ್ಪೈರಿ ಡೇಟ್ ಹಾಕಲ್ವಾ? ಹಾಕಿರ್ತಾರೆ. ಓದೋದು ಕಲಿಬೇಕು ನೀನು. ಎಲ್ಲ ಕವರೆ ತೋರಿಸು. ಬೆಸ್ಟ್ ಬಿಫೋರ್ 12 months ಅಂತ ಹಾಕಿಲ್ವಾ? ಓದೋದು ಕಲಿ. ಓದೋದು ಕಲಿರಿ, ಅನ್ಎಜುಕೇಟೆಡ್ ಬಡೇತವ. ಓಪನ್ ಮಾಡು ಬಿಡು, ಬೇಡ ಇಷ್ಟು ಸೀಲಾಗಿದ್ರೆ ಹಂಗೆ ಇಕ್ಕು. ಓಪನ್ ಮಾಡಿದಾಗ ತೋರಿಸಿರಾಯ್ತು ಬಿಡು. ಅತ್ತೆ ಬಂದಾಗ ಓಪನ್ ಮಾಡಿರಾಯ್ತು. ಇದನ್ನ ಯಾಕೆ ಮಾಡ್ತಾರೋನಪ್ಪ, ಮಾಡಕ್ಕೆ ಲೀಕ್ ಆಗ್ಲಿಲ್ದಂಗೆ ಇರಲಿ ಅಂತ. ಚಂದ ಹಾಕೋಣ. A few moments later. 2 years later ಅಂತ ಹಾಕ್ತಿದ್ರಿ. ನೀನು ಹಾಕು. ಏನಪ್ಪ ಚಂದಕ್ಕಗೆ ಏನು ಮಾಡಿದೆ? 3 days later. ಸಿಡಿತಾ ಅಂತೈತೆ. ಎಲ್ಲ ಒಳಿಕ್ ಬೀಳುತ್ತೆ. ಎತ್ಕೊ. ಹಾಂ, ಹೆಂಗೈತೆ? ಗಮ್ಮತ್ತೈತೆ. ಬಾಯಿಗೆ ನೀರು ಬತ್ತಾಯ್ತು ನನಗೆ. ಅಲ್ಲೋಡು, ಇರು ಹಂಗೆ ಓಡೋದ್ರಿ ಸ್ವಲ್ಪ ಕೈ ನಂಗೊಂಚೂರು ಕೊಡು. ಟೇಸ್ಟ್ ತುಂಬ ಚೆನ್ನಾಗೈತೆ. ಮಾಡು ಅವ್ನು ರಿಯಾಕ್ಷನ್ ತೋರಿಸ ಬೇಗ. ಬಿಗ್ ತೋರಿಸಲಿ. ಚೆನ್ನಾಗೈತೆ. ಹೆಂಗೈತಪ್ಪ? ಹಿಂಗೆ ಇದು ಪುಟ್ಟಿಗೆ ನಾನು ಫಸ್ಟ್ ಒಂದು ಅಂಗಡಿಗೆ ಹೋಗಿದ್ವಿ ಅಂತ ಅಂದಲ್ಲ, ಅಲ್ಲಿ ತಗೊಂಡಿದ್ದು ಫ್ರಾಕು. ಇದು ಲಾಂಗ್ ಫ್ರಾಕು. ಅಲ್ಲಿ ಏನು ಯಾವುದೂ ಜಾಸ್ತಿ ಇರಲಿಲ್ಲ, ಇರೋದ್ರಲ್ಲಿ ನಮ್ಗೆ ಇದು ಇಷ್ಟ ಆಯಿತು. ಹಂಗಾಗಿ ಇದನ್ನು ತೊಗೊಂಡ್ವಿ. ಶಾರ್ಟಲ್ಲಿ ಫ್ರಾಕ್ ಹುಡುಕಿದ್ವಿ, ನೀ ಲೆಂತ್ ಫ್ರಾಕ್ಗಳು ಯಾವುದೂ ಸಿಗಲೇ ಇಲ್ಲ. ಲಾಂಗ್ ಫ್ರಾಕೇ ಇರೋದು ಇವಳು ಸೈಜಿಗೆ ಅಂದರು, ಅದಕ್ಕೆ ಇದು ತೊಗೊಂಡ್ವಿ. ಎಲ್ಲ ಹರಿ ಸೈಡಿಗೆ ಬಾ ಮಗ. ಇದಕ್ಕಿಂತ ಮುಂಚೆ ಇದನ್ನು ತರಿಸ್ಬಿಡ್ತೀನಿ.
ಅದಾದಮೇಲೆ ಇದನ್ನು ತಗೊಂಡ್ವಾ, ನನಗೂ ಸಮಾಧಾನ ಆಗಲಿಲ್ಲ, ಯೋಗೇಶ್ವರ್ಗೂ ಸಮಾಧಾನ ಆಗಲಿಲ್ಲ. ತಗೊಂಬಿಟ್ವಿ. ಆಮೇಲೆ ರೂಪ್ ಸಂಗಮ್ಗೆ ಒಂದ್ಸಲ ಹೋಗ್ಬಿಟ್ಟು ನೋಡೋಣ ಅಂತಂದು ಹೋಗಿ ಅಲ್ಲಿ ಟ್ರೆಡಿಷ್ನಲಲ್ಲಿ ನೋಡೋಣ ಅಂತಂದು ಇದನ್ನು ನೋಡಿ ತಗೊಂಡ್ವಿ. ಇದು ಲಂಗ, ಇದಕ್ಕೆ ಪುಟ್ಟಿ ಸರ್ಕೊ, ಇದಕ್ಕೆ ಬ್ಲೌಸು, ಇದು ವೇಲ್ ಥರ. ಇದೊಂದು ಟ್ರೆಡಿಷ್ನಲ್ದು ಒಂದು ಇರಲಿ ಅಂತ ಇದು ತೊಗೊಂಡ್ವಿ. ಪುಟ್ಟಿಗೆ ಈ ವರ್ಷ ಬರ್ತಡೆಗೆ ಈ ಥರದ್ದು ಒಂದು ಥರದ್ದು ಡ್ರೆಸ್ ತೊಗೋಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು. ಅದು ಅಲ್ಲಿ ಕ್ಯಾಟ್ಲಾಗಲ್ಲಿ ಇತ್ತು ಸೇಮ್ ಪ್ಯಾಟ್ರನ್ನು. ಅವ್ರ ಹತ್ರ ಸುಮ್ಮನೆ ಕೇಳಿದೆ, ಆ ಥರದ್ದು ಐತಾ ಆ ಟೈಪ್ದು ಅಂತ. ಈ ಥರ ಹಿಂಗೆ ಈ ಥರ ಇದಕ್ಕೆ ಏನು ಕಟ್ ಅಂತಾರೋ ನನಗೆ ಗೊತ್ತಿಲ್ಲ. ಹಿಂದೆ ಸ್ವಲ್ಪ ಉದ್ದ ಬರುತ್ತೆ, ಮುಂದೆ ಸ್ವಲ್ಪ ಶಾರ್ಟ್ ಬರುತ್ತಲ್ಲ, ಈ ಥರದಲ್ಲೂ ಐತೆ ಅಂತ ನೋಡಿದಾಗ ಇದು ಇಷ್ಟ ಆಯಿತು. ಇದರಲ್ಲಿ ಇನ್ನೊಂದು 2 ಕಲರ್ ಇತ್ತು. ಪುಟ್ಟಿಗೆ ಪರ್ಪಲ್ ಕಲರ್ ಬೇಕು ಅಂತ ಅಂದ್ಲು ಅಂದ್ಬಿಟ್ಟು ಇದು ತೊಗೊಂಡ್ವಿ. ಇದು ಟ್ರೆಡಿಷ್ನಲ್ದು ಸೆಲೆಕ್ಟ್ ಮಾಡಿದ್ಮೇಲೆ ಇದು ನನಗಿಷ್ಟ ಆಯಿತು ಅಂತ ಇದು ತೊಗೊಂಡ್ವಿ. ಇದು ಟೋಟಲ್ ಈ ಪುಟ್ಟಿ ಬರ್ತಡೆಗೆ 3 ಬಟ್ಟೆಗಳು. ಯಾವ್ದು ಅಕ್ಕಂತ್ಯ ಪುಟ್ಟಿ? ಪುಟ್ಟಿ ನಿಂಗೆ ಯಾವ್ದು ಇಷ್ಟ ಆಯಿತು? ಇದು ಇಷ್ಟ ಆಯ್ತಾ, ಇದು ಇಷ್ಟ ಆಯ್ತಾ, ಇದು ಇಷ್ಟ ಆಯ್ತಾ? ಇದೇ ಇಷ್ಟಪ್ಪ. ಇದೆಲ್ಲ ಪುಟ್ಟಿಗೆ ತಗೊಂಡ್ಮೇಲೆ ನಾವು ಹರಿಗೂ ತಗೊಳ್ಳೋಣ ಅಂತ ನೋಡಿದ್ವಿ. ಸ್ವಲ್ಪ ಆಯ್ತು, ಆಯ್ತಾಯ್ತು. ಹರಿಗೆ ಬಟ್ಟೆ ಈ ಥರದನ್ನೇ ಸ್ವಲ್ಪ ಗ್ರ್ಯಾಂಡಲ್ಲಿ ನೋಡಿದ್ವಿ. ಸ್ವಲ್ಪ ಎಲ್ಲ ಜಾಸ್ತಿ ರೇಟ್ ಇತ್ತು, ಅಂದರೆ ಆ ರೇಟಿಗೆ ಆ ಕ್ವಾಲಿಟಿ ಬಟ್ಟೆ ಚೆನ್ನಾಗೇ ಇತ್ತು. ಇನ್ನೊಂದ್ಸಲ ಅವಾಗಾರ ತಗೊಳ್ಳೋಣ ಅಂದ್ಬಿಟ್ಟು ಅವನಿಗೆ ಸ್ವಲ್ಪ ಸಿಂಪಲಾಗಿರೋದೇ ತಗೊಂಡ್ವಿ. ಇದು ಶರ್ಟು ಚಡ್ಡಿ ಸೆಟ್ಟು. ಇದು ನಾನು ಸೆಲೆಕ್ಟ್ ಮಾಡಿದ್ದು, ಇದು ಯೋಗೇಶ್ವರ್ ಸೆಲೆಕ್ಟ್ ಮಾಡಿದ್ದು ಚಡ್ಡಿ ಟೀ ಶರ್ಟು. ಇದು ಮುಂದೆ, ಇದು ಹಿಂದೆ. ಹರಿಪಾಪಗೆ ಸ್ಪೈಡರ್ ಮ್ಯಾನ್ ಮಗ, ಸ್ಪೈಡರ್ ಮ್ಯಾನ್ ಚಡ್ಡಿ ಶರ್ಟು ಇಲ್ಲಿ. ಹರಿ ನಿಂಗೆ ಯಾವ್ದು ಇಷ್ಟ ಆಯ್ತು? ಇದಾ? ಹರಿ ಅದು ಬೇಕಾ ಇದು ಬೇಕಾ? ಮಾಡ್ಕೋ. ಯಾವ್ದು ಬೇಕು? ಅದೊಂದು ಆಗಲಿ ಏರ್ಸ್ಕೊತಾವ್ ಚಡ್ಡಿ. ಇವಾಗ ಬೇಡ ಮಗ, ಅಕ್ಕನ ಬರ್ತಡೆಗೆ ಹಾಕ್ಕಳಂತೆ ಮಾರ್ಟು. ಇದು ಪುಟ್ಟಿಗೆ 2 ಪ್ಯಾಂಟ್ ತಗೊಂಡೆ ಡೈಲಿ ಯೂಸ್ಗಿರಲಿ ಅಂತ ಅಷ್ಟೇ. ಇನ್ನೆಲ್ಲ ಏನಿಲ್ಲ, ಮಾಮೂಲಿ ಎಣ್ಣೆ, ಕೊಬ್ಬರಿ ಎಣ್ಣೆ ಖಾಲಿಯಾಗಿತ್ತು, ಟಿಶ್ಯೂ ಪೇಪರು ಇಂಥವೇ, ಲೋಟ. ಅಲ್ಲಿ ಇದಕ್ಕೆ ಡಿ ಮಾರ್ಟಿಗೆ ಹೋಗಿದ್ದು ಪ್ಲೇಟ್ಸ್ಗಳು ತರೋಕ್ಕೆ. ಪೇಪರ್ ಪ್ಲೇಟೇ ಇರಲಿಲ್ಲ. ಅದಕ್ಕೆ ಇದೊಂದು ಲೋಟಗಳನ್ನು ತಗೊಂಡು ಟಿಶ್ಯೂ ಪೇಪರ್ ಈಗ ಮನೇಲಿ ಐತೆ, ಅಕಸ್ಮಾತ್ ಅವತ್ತು ಅವು ಖಾಲಿ ಆದರೆ ಮನೆಗೆ ಎಕ್ಸ್ಟ್ರಾ ಇರಲಿ ಅಂತ ಇದಿಷ್ಟು ತಗೊಂಡು ವಾಪಸ್ ಬಂದ್ವಿ. ಅಲ್ಲೋಡ ಚಡ್ಡಿ ಹಾಕತ್ತಾವನೆ, ಶರ್ಟ್ಗೆ ಕಾಲು ತೋರಿಸ್ತಾವ. ಕೊಡಪ್ಪ. ಇಷ್ಟೇ ಬರ್ತಡೇಗೆ ಬಟ್ಟೆ ಶಾಪಿಂಗ್ ಮುಗೀತು. ಇನ್ನು ನಾಳೆ ಪುಟ್ಟಿಗೆ ಹೇರ್ ಕಟ್ ಮಾಡಿಸ್ಕೊಂಡು ಕೇಕ್ ಆರ್ಡ್ರ್ ಮಾಡಿಬಿಟ್ಟು ಬರೋದಷ್ಟೇ. ನಾವೇನು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅಂದರೆ ದೊಡ್ಡ ಗ್ರ್ಯಾಂಡಾಗಿ ಏನು ಮಾಡಲ್ಲ, ಮನೆಗೆ ಸಿಂಪಲಾಗಿ ಒಂದು ಕೇಕ್ ತಂದು ಕಟ್ ಮಾಡಿಸಿ ಅಲ್ಲ ಪುಟ್ಟಿ, ಇಲ್ಲಿ ಹತ್ರ ಇರೋರನ್ನ ಕರೆದು ಮನೇಲಿ ಇನ್ನೂ ಚಿಕ್ಕದಾಗೆ ಮಾಡ್ತೀವಿ ಅಷ್ಟೇ. ಒಂಥರ ಬರ್ತಡೇ ಅಷ್ಟಾಗಿ ಸಿಲಿಂಡ್ರ್ ಬಂದರೆ ನಾವೇ ಮನೇಲಿ ಅಡುಗೆ ಮಾಡೋಣ, ಇಲ್ಲಾಂದರೆ ಹೋಟ್ಲಿಂದ ತರ್ಸೋಣ ಅಂತ. ಇವತ್ತು ಮಧ್ಯಾಹ್ನ ಫೋನ್ ಮಾಡಿದ್ರು, ಸಿಲಿಂಡ್ರ್ ಬಂದೈತಂತೆ, ನಾಳೆ ಸಿಲಿಂಡ್ರ್ ಬರುತ್ತೆ, ಹಂಗಾಗಿ ನಾವು ಮನೇಲೇ ಅಡುಗೆ ಮಾಡ್ತಿದ್ದೀವಿ. ಚಡ್ಡಿ ಹಾಕೊಳ್ಳೋದು ಇನ್ನೂ ಮುಗ್ದಿಲ್ಲ. 2 ಕಾಲು ಒಂದಕ್ಕೆ ತುರಿಸ್ತಾನೆ ನೋಡು. ಎಲ್ಲ ಎತ್ತಿಕ್ಕನೆಲ್ಲ ಸಾಕು. ಇಷ್ಟೇ ಇವತ್ತಿನ ಈ ವಿಡಿಯೋ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ. ಬಟರ್ ಅವ್ರದ್ದು ಉಪ್ಪಿನಕಾಯಿ ಚೆನ್ನಾಗೈತೆ, ಬೇಕಿದ್ದವ್ರು ತಗೊಳ್ಳಿ.